ತಿರಸ್ಕರಿಸಲ್ಪಟ್ಟವರೇ ಆಶೀರ್ವದಿಸಲ್ಪಡ್ತಾರೆ. ವಾಕ್ಯ ಓದಿ ನೋಡಿ. ಆದಿಕಾಂಡ ಬರೆದ ಪುಸ್ತಕ 29ನೇ ಅಧ್ಯಾಯ 31-32 ವಚನ. ಲೇಯಳು ಯಾಕೋಬನಿಗೆ ಅಲಕ್ಷ್ಯವಾದಳೆಂದು ಯೆಹೋವನು ನೋಡಿ ಆಕೆಯನ್ನು ಬಸುರಾಗುವಂತೆ ಮಾಡಿದನು. ಆದರೆ ರಾಹೇಲಳು ಬಂಜೆಯಾಗಿದ್ದಳು. ಲೇಯಳು ಗರ್ಭಿಣಿಯಾಗಿ ಗಂಡು ಮಗುವನ್ನು ಎತ್ತು. ಯೆಹೋವನು ನನ್ನ ವ್ಯಥೆಯನ್ನು ನೋಡಿದ್ದಾನೆ. ಇನ್ನು ಮುಂದೆ ನನ್ನ ಗಂಡನು ನನ್ನನ್ನು ಪ್ರೀತಿಸುವನು ಎಂದು ಹೇಳಿ ಅದಕ್ಕೆ ರೂಬೇನೆಂದು ಹೆಸರಿಟ್ಟಳು. ಈಗ ನಾನು ಓದಿದಂಥ ವಾಕ್ಯ ಸಂದರ್ಭ ಏನು, ಸನ್ನಿವೇಶ ಏನು, ಪರಿಸ್ಥಿತಿ ಏನಂದ್ರೆ ಚೆನ್ನಾಗಿ ಕೇಳಿಸ್ಕೊಳ್ರಿ. ದೇವ್ರಿಗೆ ಸ್ತೋತ್ರ. ಇಲ್ಲಿ ಯಾಕೋಬನಿಗೆ ಇಬ್ಬರು ಹೆಂಡತಿಯರಿದ್ದಾರೆ. ಮೊದಲೇ ಹೆಂಡತಿ ಹೆಸರು ಲೇಯಳು, ಎರಡನೇ ಹೆಂಡತಿ ಹೆಸರು ರಾಹೇಲಳು. ಇನ್ನೊಂದ್ಸಲ ಹೇಳ್ತೀನಿ, ಯಾಕೋಬನಿಗೆ ಇಬ್ಬರು ಹೆಂಡತಿಯರು. ಮೊದಲೇ ಹೆಂಡತಿ ಹೆಸರು ಲೇಯಳು, ಎರಡನೇ ಹೆಂಡತಿ ಹೆಸರು ರಾಹೇಲಳು. ಗಮನಿಸ್ರಿ. ಆದರೆ ಯಾಕೋಬನು ಮಾಡುವಂಥ ಮಿಸ್ಟೇಕ್ ಏನಂದರೆ, ಯಾಕೋಬನು ಮಾಡಿದಂಥ ತಪ್ಪೇನೆಂದರೆ, ಯಾಕೋಬನು ಮಾಡುವಂಥ ಭೇದ ಏನಂದರೆ, ಯಾಕೋಬನು ಮಾಡುವಂಥ ತಾರತಮ್ಯ ಏನಂದರೆ, ಮೊದಲೇ ಹೆಂಡತಿನ ಪ್ರೀತಿ ಮಾಡಲ್ಲ. ಮೊದಲೇ ಹೆಂಡತಿ ಅಂದರೆ ಇಷ್ಟ ಇಲ್ಲ, ಲೇಯಳು ಅಂದರೆ ಇಷ್ಟ ಇಲ್ಲ. ಎರಡನೇ ಹೆಂಡತಿ ರಾಹೇಲಳು ಅಂದರೆ ಅವನಿಗಿಷ್ಟ. ಅಂದರೆ ಮೊದಲೇ ಹೆಂಡತಿನ ತಿರಸ್ಕಾರ ಮಾಡ್ತಾನೆ, ಮೊದಲೇ ಹೆಂಡತಿನ ಅಲಕ್ಷ್ಯ ಮಾಡ್ತಾನೆ, ಮೊದಲೇ ಹೆಂಡತಿನ ರಿಜೆಕ್ಟ್ ಮಾಡ್ತಾನೆ. ರಾಹೇಲಳನ್ನ ಪ್ರೀತಿ ಮಾಡ್ತಾನೆ, ಲೇಯಳನ್ನು ರಿಜೆಕ್ಟ್ ಮಾಡ್ತಾನೆ, ಲೇಯಳನ್ನು ಅಲಕ್ಷ್ಯ ಮಾಡ್ತಾನೆ, ಲೇಯಳನ್ನು ತಿರಸ್ಕಾರ ಮಾಡ್ತಾನೆ. ಒಂದು ಮಾತು ಹೇಳ, ಯಾಕೋಬನು ಲೇಯಳನ್ನು ತಿರಸ್ಕಾರ ಮಾಡೋದನ್ನು, ಯಾಕೋಬನು ಮೊದಲೇ ಹೆಂಡ್ತಿನ ಲೇಯಳನ್ನು ತಿರಸ್ಕಾರ ಮಾಡೋದನ್ನು ಪರಲೋಕದ ದೇವರು ನೋಡಿ ಏನು ಮಾಡಿದನಂದರೆ, ದೇವರಿಗೆ ಸ್ತೋತ್ರ, ನನ್ನ ಮಗಳು ಲೇಯಳನ್ನು ಯಾಕೋಬನ ತಿರಸ್ಕಾರ ಮಾಡ್ಯಾನಂತೇಳಿ ದೇವರು ಗಮನಿಸಿ ಆ ಲೇಯಳಿಗೆ ಸಂತಾನ ಕೊಟ್ಟು, ಗಂಡು ಮಗುವನ್ನು ಕೊಟ್ಟು, ರೂಬೇನ್ ಎಂಬ ಮಗನನ್ನು ಕೊಟ್ಟು ಲೇಯಳನ್ನು ದೇವರ ಆಶೀರ್ವಾದ ಮಾಡಿದ್ದಾನೆ. ಅಲ್ಲೆಲೂಯ. ಚೆನ್ನಾಗಿ ಕೇಳ್ರಿ. ಯಾಕೋಬನು ಮೊದಲೇ ಹೆಂಡ್ತಿನ ಲೇಯಳನ್ನು ಅಲಕ್ಷ್ಯ ಮಾಡಿದರೆ, ರಿಜೆಕ್ಟ್ ಮಾಡಿದರೆ, ತಿರಸ್ಕಾರ ಮಾಡಿದರೆ, ದೇವರು ಆಕೆನ ಗಮನಿಸಿ, ದೇವರು ಆಕೆನ ಲಕ್ಷಿಸಿ, ದೇವರು ಆಕೆನ ಆಶೀರ್ವದಿಸಿ ಸಂತಾನ ಭಾಗ್ಯ ಕೊಟ್ಟಿದ್ದಾನೆ. ದೇವರಿಗೆ ಸ್ತೋತ್ರ. ಮಗನೇ, ಮಗಳೇ, ಸಹೋದರ ಸಹೋದರಿ, ಈ ದಿನ ಪರಿಶುದ್ಧಾತ್ಮ ದೇವರು ಈ ವಾಕ್ಯದ ಮೂಲಕ ಮಾತಾಡೋದು. ಕೆಲವು ಜನ ನಿಮ್ಮನ್ನು ತಿರಸ್ಕಾರ ಮಾಡ್ತಾ ಇದ್ದಾರಾ, ಕೆಲವು ಜನ ನಿಮ್ಮನ್ನು ಅಲಕ್ಷ್ಯ ಮಾಡ್ತಾ ಇದ್ದಾರಾ, ಕೆಲವು ಜನ ನಿಮ್ಮನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರಾ. ಚಿಂತೆ ಮಾಡಬೇಡ. ಹಲ್ಲೆಲೂಯಾ. ದೇವ್ರ ಸ್ತೋತ್ರ. ಕೆಲವು ಜನ ನಿಮ್ಮನ್ನು ತಿರಸ್ಕಾರ ಮಾಡಿದ್ರು, ದೇವರದನ್ನು ಗಮನಿಸಿ, ದೇವರು ನಿಮ್ಮನ್ನು ಗಮನಿಸಿ, ದೇವರು ನಿಮ್ಮನ್ನು ಲಕ್ಷಿಸಿ ಈ ದಿನ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದಾನೆ. ಒಂದು ಮಾತು ಹೇಳ್ತೀನಿ, ದೇವ್ರ ಸ್ತೋತ್ರ. ನಿಮ್ಮ ಗಂಡ ನಿಮ್ಮನ್ನು ಅಲಕ್ಷ್ಯ ಮಾಡ್ತಾ ಇದ್ದಾನಾ, ನಿಮ್ಮ ಗಂಡ ನಿಮ್ಮನ್ನು ರಿಜೆಕ್ಟ್ ಮಾಡ್ತಾ ಇದ್ದಾನಾ, ನಿಮ್ಮ ಗಂಡ ನಿಮ್ಮನ್ನು ತಿರಸ್ಕಾರ ಮಾಡ್ತಾ ಇದ್ದಾನಾ, ದುಃಖ ಪಡಬೇಡ, ವೇದನೆ ಪಡಬೇಡ. ದೇವರದನ್ನು ಗಮನಿಸಿ, ನಿನ್ನನ್ನು ಲಕ್ಷಿಸಿ, ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ನಿಮ್ಮ ಹೆಂಡ್ತಿ ನಿಮ್ಮನ್ನು ಅಲಕ್ಷ್ಯ ಮಾಡ್ತಾಳ, ನಿಮ್ಮ ಹೆಂಡ್ತಿ ನಿಮ್ಮನ್ನು ರಿಜೆಕ್ಟ್ ಮಾಡ್ತಾಳ, ನಿಮ್ಮ ಹೆಂಡ್ತಿ ನಿಮ್ಮನ್ನು ತಿರಸ್ಕಾರ ಮಾಡ್ತಾಳ, ಕಾಲ ಕಸಕ್ಕಿಂತ ಕಡೆಯಾಗಿ ನೋಡ್ತಾಳ. ಚಿಂತೆ ಮಾಡಬೇಡ, ಕೊರಗಬೇಡ, ಬಾಧೆ ಪಡಬೇಡ. ದೇವರು ನಿಮ್ಮನ್ನು ಗಮನಿಸಿ, ಲಕ್ಷಿಸಿ, ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಬಂಧುಗಳು ಅಲಕ್ಷ್ಯ ಮಾಡ್ತಾರ, ಅಕ್ಕಪಕ್ಕದವ್ರು ಅಲಕ್ಷ್ಯ ಮಾಡ್ತಾರ, ಸ್ನೇಹಿತರು ತಿರಸ್ಕಾರ ಮಾಡ್ತಾರ. ಕೊರಗಬೇಡ, ಕಣ್ಣೀರಿಡಬೇಡ.
ಬೀಳ್ಬೇಡ, ಚಿಂತಿಸಬೇಡ. ತಿರಸ್ಕಾರ ಮಾಡಿದ ಲೇಯಳನ್ನ ಆಶೀರ್ವಾದ ಮಾಡಿದ ದೇವರು. ಈ ಆಲಯದಲ್ಲಿ ಅಲಕ್ಷ್ಯಗೆ ಗುರಿಯಾದಂಥ ನಿಮ್ಮನ್ನ, ಆನ್ಲೈನ್ನಲ್ಲಿ ನೀವು ಯಾರ್ಯಾರು ಅಲಕ್ಷ್ಯಗೆ ತಿರಸ್ಕಾರಕ್ಕೆ ಗುರಿಯಾಗಿದ್ದೀರೋ ನಿಮ್ಮನ್ನ ನನ್ನ ದೇವರು ಆಶೀರ್ವಾದ ಮಾಡೋ ದೇವರಾಗಿದ್ದಾನೆ. ಒಂದು ಮಾತು ಹೇಳ್ತೀನಿ, ಹಲ್ಲೆಲೂಯಾ. ಇವತ್ತು ವಾಕ್ಯ ಹೇಳುವ ನಿಮ್ಮ ಪಾಸ್ಟರ್ ಕೂಡ ನಿಮ್ಮನ್ನು ಅಲಕ್ಷ್ಯ ಮಾಡ್ಬೋದು. ಆಮೇಲೆ ಬರಲಿಲ್ಲಮ್ಮ. ಇವತ್ತು ವಾಕ್ಯ ಹೇಳುವ ನಿಮ್ಮ ಪಾಸ್ಟರ್ ಕೂಡ ನಿಮ್ಮನ್ನು ಅಲಕ್ಷ್ಯ ಮಾಡ್ಬೋದು, ನಿಮ್ಮನ್ನು ತಿರಸ್ಕಾರ ಮಾಡ್ಬೋದು. ನನ್ನ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಎಲ್ಲರೂ ನನ್ನ ಬಿಟ್ಟರು, ನೀನು ನನ್ನ ಬೇಡದಿರುವೆ. ಅಮ್ಮ, ಎಲ್ಲರೂ ನಿನ್ನ ಕೈ ಬಿಟ್ಟರು, ಎಲ್ಲರೂ ನಿನ್ನನ್ನು ತಿರಸ್ಕಾರ ಮಾಡಿದ್ರು, ಎಲ್ಲರೂ ನಿನ್ನನ್ನು ಅಲಕ್ಷ್ಯ ಮಾಡಿದ್ರು, ಎಲ್ಲರೂ ನಿನ್ನನ್ನು ರಿಜೆಕ್ಟ್ ಮಾಡಿದರು. ನನ್ನ ದೇವರು ಅದನ್ನು ಗಮನಿಸಿ ನನ್ನ ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ಈಗ ನಾನು ಹೇಳುವಂಥ ಈ ಒಂದು ಮಾತು ವಾಗ್ದಾನ ನೀವು ಆಮೇನಂದರೆ ಅದನ್ನು ನಿಮ್ಮ ಕುಟುಂಬದಲ್ಲಿ ದೇವರು ನೆರವೇರಿಸ್ತಾರೆ. ಈ 2025 ಆಗಸ್ಟ್ ತಿಂಗಳಲ್ಲಿ 3ನೇ ವಾರದಲ್ಲಿ ಸಾಗುತ್ತಿರುವಂಥ ದೇವ್ರ ಮಕ್ಕಳಿಗೆ ಇವತ್ತು ಪರಿಶುದ್ಧಾತ್ಮ ದೇವರು ವಾಗ್ದಾನ ಮಾಡ್ತಾನೆ. ಈಗ ತಿರಸ್ಕರಿಸಲ್ಪಟ್ಟ ಪ್ರತಿ ಕುಟುಂಬ, ತಿರಸ್ಕರಿಸಲ್ಪಟ್ಟ ಪ್ರತಿ ವ್ಯಕ್ತಿ, ತಿರಸ್ಕರಿಸಲ್ಪಟ್ಟ ಪ್ರತಿ ಸ್ತ್ರೀ, ತಿರಸ್ಕರಿಸಲ್ಪಟ್ಟ ಪ್ರತಿ ಸೇವಕರು, ತಿರಸ್ಕರಿಸಲ್ಪಟ್ಟ ಪ್ರತಿ ಅಧಿಕಾರಿಗಳನ್ನ ನನ್ನ ದೇವರ ಆಶೀರ್ವಾದ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಪಕ್ಕದವ್ರು ಕೈ ಕೊಟ್ಟು ಹೇಳ್ರಿ, ಹಲ್ಲೆಲೂಯಾ. ಭಯಪಡದ್ದು, ಚಿಂತ ಚೆಯ್ಯದ್ದು, ಬಾಧ ಪಡದ್ದು, ನಿನ್ನ ಗುಂಡಿಗೆ ಧೈರ್ಯ ಇರಲಿ. ತಿರಸ್ಕರಿಸಲ್ಪಟ್ಟವರೇ ಆಶೀರ್ವದಿಸಲ್ಪಡ್ತಾರೆ. ಪಕ್ಕದವರಿಗೆ ತಿರಸ್ಕರಿಸಲ್ಪಟ್ಟಿದೆಯಾ? నీకి మంచి రోజులు వస్తాయి, ನಿನಗೊಳ್ಳೆ ದಿನಗಳು ಬರ್ತಾ ಇದೆ. ಸೂಪರ್ ಸೂಪರ್. ಒಂದ್ಸಾರಿ ಒಂದು ಮಗು ಸ್ಕೂಲ್ಗೆ ಹೋಗಿದೆ. ದಿನಾಲು ಬೆಳಿಗ್ಗೆ ಹೋದಂಥ ಮಗು ಸಾಯಂಕಾಲ ಬರ್ತದೆ ಸ್ಕೂಲಿಂದ. ಆದರೆ ಇವತ್ತು ಮಧ್ಯಾಹ್ನನೇ ಬಂದ್ಬಿಟ್ಟಿದೆ 12 ಗಂಟೆಗೆ ವಾಪಸ್. ಆ ಸ್ಕೂಲಾಗ ಟೀಚರ್ ಹೇಳ್ತಾರಂತೆ, ಈ ಚೀಟಿನ ನಿಮ್ಮ ತಾಯಿ ಕೈಯಲ್ಲಿ ಕೊಡು, ನೀನು ಓದಬೇಡ, ನೀನು ಓದಂಗಿಲ್ಲ, ನೀನು ಓದಬಾರ್ದು, ನಾವು ಕೊಟ್ಟಂಥ ಚೀಟಿನ ತಗೊಂಡೋಗಿ ನಿಮ್ಮ ತಾಯಿ ಕೈಯಲ್ಲಿ ಕೊಡು. 12 ಗಂಟೆಗೆ ವಾಪಸ್ ಕಳಿಸ್ಯಾರ ಆ ಮಗುನ ಸ್ಕೂಲಿಂದ. ಆ ಮಗು 12 ಗಂಟೆಗೆ ಮನೆಗೆ ಬಂದಿದೆ. ತಾಯಿಗೆ ಆಶ್ಚರ್ಯ, ತಾಯಿ ಗಾಬರಿ. ಯಾಕಪ್ಪ ಡೈಲಿ ಸಾಯಂಕಾಲ ಮನೆಗೆ ಬರ್ತಾ ಇದ್ದೆ, ಇವತ್ತು 12 ಗಂಟೆಗೆ ಬಂದೀಯಾ? ಯಾಕೆ ಬಂದೀಯಾ? ಏನಾಯ್ತು ಏನಾಯ್ತು ಅಂತ ಕೇಳಾರ. ನನಗೆ ಗೊತ್ತಿಲ್ಲಮ್ಮ, ಟೀಚರ್ ಹೇಳಿದ್ರು ನಿನ್ನ ಮನೆಗೆ ಹೋಗು, ಈ ಚೀಟಿ ಕೊಟ್ಟು ನಿಮ್ಮ ಅಮ್ಮಗೆ ಓದಂತ ಹೇಳಿದೆನಾ, ನಿಮ್ಮ ಅಮ್ಮ ಕೈ ಕೊಡಂತ ಒಂದು ಚೀಟಿ ಕೊಟ್ಟು ಕಳಿಸ್ಯಾರಮ್ಮ, ನೀನು ಹೋಗಂತ ಮನೆಗೆ ಕಳಿಸ್ಯಾರಮ್ಮ, ಅದೇನೋ ಚೀಟಿಗೆ ಬರ್ದಾರಂತಮ್ಮ, ನೀನು ಓದಮ್ಮ ಅಂದಾರ. ಅಯ್ಯಮ್ಮ ಗಾಬರಿ ಬಿದ್ದು ಆ ಚೀಟಿ ಓದ್ತಾಳ. ಆ ಮಗ ಪಕ್ಕದಲ್ಲಿ ದೂರದಲ್ಲಿ ಕೂತ್ಕೊಂಡನ. ಆ ಚೀಟಿಲಿ ಈ ಥರ ಬರ್ತಾರ, ಸಿಸ್ಟರ್, ಸಹೋದರಿ, ನಾಳೆಯಿಂದ ನಿಮ್ಮ ಮಗನ ಸ್ಕೂಲಿಗೆ ಕಳ್ಸಂಗಿಲ್ಲ, ನಾಳೆಯಿಂದ ನಿಮ್ಮ ಮಗನ ಸ್ಕೂಲಾಗ ಕರ್ಕೊಳ್ಳಲ್ಲ ನಾವು. ನಿಮ್ಮ ಮಗನ ಥರ ದಡ್ಡ ಮಗ, ನಿಮ್ಮ ಮಗನ ಥರ ನಾಲೆಡ್ಜ್ ಇಲ್ದ ಮಗ, ನಿನ್ನ ಮಗನ ಥರ ಜ್ಞಾನ ಇಲ್ದವನು, ನಿನ್ನ ಮಗನ ಥರ ಬುದ್ಧಿ ಇಲ್ದವನು ನಮ್ಮ ಸ್ಕೂಲಲ್ಲಿ ಒಬ್ಬರೇ ಇಲ್ಲ. ಇಂಥ ಹುಡುಗರನ್ನು ಸೇರಿಸ್ಕೊಂಡ್ರೆ ನಮ್ಮ ಸ್ಕೂಲ್ ಮರ್ಯಾದೆ ಹೋಗ್ತದೆ. ಅದಕ್ಕೋಸ್ಕರ ನೀವು ಎಲ್ಲಿ ಬೇಕಾದರೂ ಸೇರಿಸ್ಕೊಳ್ರಿ, ನೀವು ಯಾವ ಸ್ಕೂಲಿಗೆ ಬೇಕಾದರೂ ಸೇರಿಸ್ಕೊಳ್ರಿ, ನಿಮ್ಮ ಹುಡುಗನ ನಾಳೆಯಿಂದ ಸ್ಕೂಲಿಗೆ ಕಳ್ಸಂಗಿಲ್ಲ. ಖಂಡಿತವಾಗಿ ಟೀಚರ್ ಲೆಟ್ರ್ ಬರೆದು ಕಳಿಸ್ಯಾರ. ಅದನ್ನು ಓದಬೇಕಾದ್ರೆ ರೀ, ತಾಯಿ ಕಣ್ಣಲ್ಲಿ ನೀರು ಬಂದಿದೆ, ಅಳ್ತಾ ಇದ್ದಾಳೆ. ಆ ಹುಡುಗನ್ ಗಾಬರಿ ಬಿದ್ದು, ಅಮ್ಮ ಯಾಕಮ್ಮ ಅಳ್ತೀಯಾ, ಏನು ಬರ್ತಾರಮ್ಮ ಅದ್ರಾಗ ತಾಯಿ ಸತ್ಯ ಹೇಳಿಲ್ಲ, ಸುಳ್ಳು ಹೇಳಿದ್ಲು. ಮಗನೇ,
ನೀನೇನು ಬಾಧೆ ಪಡಬೇಡ ಬಿಡು. ಅದ್ರಾಗ ಏನಂತ ಬರ್ದಾರಂದ್ರೆ, ನಿನ್ನ ಮಗನಂತ ಜಾಣ ಮಗನಿಗೆ ಓದಿ ಹೇಳ್ಕೊಡಕ್ಕೆ ನಮಗೆ ಜ್ಞಾನ ಇಲ್ಲ ಅಂತ ಬರ್ದಾರ. ನಿಮ್ಮ ಆಯಮ್ಮ ನೋಡ್ರಿ ಅದನ್ನ ಹೇಳ್ತಾ ಇಲ್ಲ. ಆಯಮ್ಮ ಹೇಳ್ತಾಳಂತೆ, ನಿಮ್ಮ ಮಗನಂತ ಬುದ್ಧಿವಂತ ಮಗನಿಗೆ ನಮ್ಮ ಸ್ಕೂಲಲ್ಲಿ ಓದಿ ಹೇಳ್ಕೊಡಕ ನಮಗಾಗಲ್ಲ ಅಂತ ಬರ್ದಾರಪ್ಪ ಅಂದಾಳು ತಾಯಿ. ಅಮ್ಮ, ಅಷ್ಟು ಬುದ್ಧಿವಂತಮ್ಮ ನಾನು, ಅಷ್ಟು ಇಂಟೆಲಿಜೆಂಟ್ ಅಮ್ಮ ನಾನು, ಅಂತ ರ್ಯಾಂಕ್ ಸ್ಟೂಡೆಂಟ್ ಅಮ್ಮ ನಾನು, ಮತ್ತೆ ಮಾರ್ಕ್ಸ್ ಅಷ್ಟಕ್ಕಂದು ಬರ್ತಾ ಇಲ್ಲಲ್ಲಮ್ಮ ಅಂದನ ಮಗ. ಅವಾಗ ಆ ತಾಯಿ ಅಂದಾಳಂತೆ, ಮಗನೇ ನೀನೇನು ಚಿಂತೆ ಮಾಡಬೇಡ, ನಾಳೆಯಿಂದ ನಾನು ಯಾವ ಸ್ಕೂಲ್ಗೂ ಸೇರಿಸಲ್ಲ, ಮನೆಯಲ್ಲೇ ನಾನು ನಿನಗೆ ಹೇಳ್ಕೊಡ್ತೀನಿ, ಮನೇಲೇ ನಾನು ಓದಿ ಹೇಳ್ಕೊಡ್ತೀನಿ, ಮನೇಲಿ ನಿನಗೆ ವಿದ್ಯಾಭ್ಯಾಸ ಹೇಳ್ಕೊಡ್ತೀನಿ. ಮಾರನೇ ದಿನದಿಂದ ಆ ಮನೇನೆ ಸ್ಕೂಲ್ ಮಾಡಿ, ಆ ಮನೇನೆ ಪಾಠಶಾಲೆ ಮಾಡಿ, ತಾಯಿನೇ ಟೀಚರ್ ಆಗಿ ಓದು ಕಲಿಸ್ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ತಾಯಿ ಓದಿಸ್ತಾ ಇದ್ದಾಳೆ, ತಾಯಿ ಕಲಿಸ್ತಾ ಇದ್ದಾಳೆ. ಆ ಮಗನು ಕಲ್ತಿದ್ದಾನೆ, ಬೆಳೆದಿದ್ದಾನೆ, ದೊಡ್ಡವನಾಗಿದ್ದಾನೆ. ಒಂದಿನ ಏನಾಗಿದ್ದಾನೆ ಗೊತ್ತಾ? ದೊಡ್ಡ ಸೈಂಟಿಸ್ಟ್ ಆಗಿದ್ದಾನೆ. ಇವತ್ತು ನಮ್ಮ ಚರ್ಚಲ್ಲಿ ಈ ಕರೆಂಟ್ ಏನು ಹಾಕಿವಲ್ಲ, ಈ ಕರೆಂಟ್ ಕಂಡಿಡಿದೊರದೆ ಆ ತಾಯಿ ಮಗ. ಆತನ ಹೆಸರು ಥಾಮಸ್ ಆಲ್ವಾ ಎಡಿಸನ್. ದೇವರಿಗೆ ಸ್ತೋತ್ರ. ಅವ್ರ ಬಂಧುಗಳು ಆ ಹುಡುಗನ ನೋಡಿ ತಿರಸ್ಕಾರ ಮಾಡಿದ್ದಾರೆ, ಸ್ಕೂಲಲ್ಲಿ ಟೀಚರ್ಸ್ ತಿರಸ್ಕಾರ ಮಾಡಿದ್ದಾರೆ, ಪ್ರಿನ್ಸಿಪಾಲ್ಸ್ ತಿರಸ್ಕಾರ ಮಾಡಿದ್ದಾರೆ, ಬಂಧುಗಳು ತಿರಸ್ಕಾರ ಮಾಡಿದ್ದಾರೆ. ಅದನ್ನು ತಿರಸ್ಕಾರನ ನೆನೆಸಿ ಪ್ರತಿದಿನ ತಾಯಿ ಆ ಮಕ್ಕಳ ಮೇಲೆ ಕೈ ಇಟ್ಟು, ಅಯ್ಯ ನಮ್ಮ ಬಂಧುಗಳು ನಮ್ಮ ಮಗನನ್ನು ತಿರಸ್ಕಾರ ಮಾಡ್ತಾರೆ, ನಮ್ಮ ಸ್ನೇಹಿತರು ನನ್ನ ಮಗನನ್ನು ತಿರಸ್ಕಾರ ಮಾಡ್ತಾರೆ, ಆ ಸ್ಕೂಲ್ನವರು ತಿರಸ್ಕಾರ ಮಾಡ್ತಾರೆ, ಟೀಚರ್ಸು ತಿರಸ್ಕಾರ ಮಾಡ್ತಾರೆ, ಪ್ರಿನ್ಸಿಪಲ್ ತಿರಸ್ಕಾರ ಮಾಡ್ತಾರೆ, ಎಲ್ಲರೂ ತಿರಸ್ಕಾರ ಮಾಡ್ತಾರೆ. ನಮ್ಮ ಮಗನ ಆಶೀರ್ವಾದ ಮಾಡುದೇವಾ, ನಮ್ಮ ಮಗನಿಗೆ ಜ್ಞಾನ ಕೊಡುದೇವಾ, ನಮ್ಮ ಮಗನನ್ನು ಉಪಯೋಗ ಮಾಡುದೇವಾ ಪ್ರಾರ್ಥನೆ ಮಾಡಿದಾಳೆ. ದೇವ್ರ ಸ್ತೋತ್ರ. ತಿರಸ್ಕರಿಸಲ್ಪಟ್ಟಂತ ಆ ಹುಡುಗನನ್ನ ದೇವರ ಪ್ರಪಂಚಕ್ಕೆ ಫೇಮಸ್ ಆಗಿರುವ ಸೈಂಟಿಸ್ಟ್ ಆಗಿ ದೇವರು ಮಾಡಿದ್ದಾರೆ. ದೇವ್ರಿಗೆ ಸ್ತೋತ್ರ. ಇನ್ನು ಮಾತಾಡ್ತೀನಿ. ಈ ಮಾತು ಕೇಳಿ ನಿಮ್ಮ ತಲೆ ಕೆಟ್ಟೋದ್ರೆ ಆಮೇಲೆ ಹೇಳ್ರಿ. ಈ ಮಾಟ ವಿನಿಮಿ ದಿಮ್ಮ ತಿರುಗಿತ ಚಪಾಟ್ಲು ತಟ್ಟಾಲಿ. ತಿರಸ್ಕಾರ ಮಾಡಿದವ್ರನ್ನ ದೇವ್ರು ಹೆಂಗೆ ಆಶೀರ್ವಾದ ಮಾಡ್ತಾನಂದ್ರೆ, ನಾಳೆ ತಿರಸ್ಕಾರ ಮಾಡಿದವ್ರು ನಿನ್ನನ್ನು ನೋಡಿ ನಾಚಿಕೆಯಿಂದ ತಲೆ ತಗ್ಗಿಸ್ಬೇಕು. ಅಷ್ಟರ ಮಟ್ಟಿಗೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ತಿರಸ್ಕಾರ ಮಾಡಿದವ್ರನ್ನ ದೇವ್ರು ಹೆಂಗೆ ಆಶೀರ್ವಾದ ಮಾಡ್ತಾನಂದ್ರೆ, ನಿನ್ನ ಹತ್ರ ಬಂದು ನಿಲ್ಲಬೇಕಂದ್ರೆ ಅವ್ರ ಗುಂಡಿಗೆ ಭಯ ಹುಟ್ಟಬೇಕು. ಅಷ್ಟರ ಮಟ್ಟಿಗೆ ನನ್ನ ದೇವರು ತಿರಸ್ಕಾರ ಮಾಡಿದವ್ರ ಮುಂದೆ ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಒಂದು ಮಾತಾಡ್ತೀನಮ್ಮ, ಆನ್ಲೈನಲ್ಲಿ ಇರೋರು ಕೂಡ ಕೇಳ್ರಿ. ಯಾರಾದ್ರೂ ನಿಮ್ಮನ್ನು ತಿರಸ್ಕಾರ ಮಾಡ್ತಾ ಇದ್ರಂದ್ರೆ ನೀವು ನಾಶ ಆಗ್ತೀರಿ ಅಂತ ಅರ್ಥ ಅಲ್ಲ, ಹಾಳಾಗ್ತೀರಿ ಅಂತ ಅರ್ಥ ಅಲ್ಲ, ಪತನ ಆಗ್ತೀರಿ ಅಂತ ಅರ್ಥ ಅಲ್ಲ. ನಿಮ್ಮ ಗುಂಡಿಗಳು ಅನ್ಕೋಬೇಕು, ದೇವರು ನಮ್ಮನ್ನ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಆಮೇಲೆ ನೋಡ್ರಮ್ಮ, ನಮ್ಮ ಕುಟುಂಬನ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗ್ತಾ ಇದ್ದಾನೆ, ನಮ್ಮ ಗಂಡನ ನೆಕ್ಸ್ಟ್ ಲೆವೆಲ್ಗೆ ದೇವ್ರು ತೆಗೆದುಕೊಂಡು ಹೋಗ್ತಾ ಇದ್ದಾನೆ, ನಮ್ಮ ಮಕ್ಕಳನ್ನ ನೆಕ್ಸ್ಟ್ ಲೆವೆಲ್ಗೆ ದೇವ್ರು ತೆಗೆದುಕೊಂಡು ಹೋಗ್ತಾ ಇದ್ದಾನೆ, ನಮ್ಮ ದುಡಿಮೆ ವ್ಯಾಪಾರಗಳನ್ನ ನೆಕ್ಸ್ಟ್ ಲೆವೆಲ್ಗೆ ದೇವ್ರು ತೆಗೆದುಕೊಂಡು ಹೋಗ್ತಾನೆ. ಚಪ್ಪಾಳೆ ತಟ್ಟೆ. ಇವಾಗ ರೋಷ ಆಮೇಲೆ ಹೇಳ್ರಿ. ಹಾಗರಳನ್ನ ತಿರಸ್ಕಾರ ಮಾಡಿದ್ದಾರೆ. ಅಬ್ರಹಾಂ ಸಾರಾ ತಿರಸ್ಕಾರ ಮಾಡಿದ್ದಾರೆ, ಮನೆಯಿಂದ ಹೊರಗಾಕಿದ್ದಾರೆ. ಅಡವಿಯಲ್ಲ ಎಮ್ಮ ಕಣ್ಣೀರು ಸುರಿಸ್ತಾಳೆ, ನನ್ನ ಯಜಮಾನ ನನ್ನ ಹೊರಗಾಕ್ಯಾನ, ನನ್ನ ಯಜಮಾನಿ ನನ್ನ ಹೊರಗಾಕ್ಯಾಳ. ಯಜಮಾನ ಹೊರಗಾಕಿದ್ರು, ಅಬ್ರಾಮ್ ಹೊರಗಾಕಿದ್ರು, ಸಾರ ಹೊರಗಾಕಿದ್ರು. ಪರಲೋಕದ ದೇವರು ಗಮನಿಸಿ ಆಗರಳನ್ನು ಆಶೀರ್ವಾದ ಮಾಡಿದಾನೆ. ಸ್ವಂತ ಅಣ್ಣ ತಮ್ಮಂದ್ರೆ ಯೋಸೇಫನನ್ನು ಅಲಕ್ಷ್ಯ ಮಾಡಿದ್ದಾರೆ, ಯೋಸೇಫನನ್ನು ರಿಜೆಕ್ಟ್ ಮಾಡಿದ್ದಾರೆ, ಗುಂಡಿಯಲ್ಲಿ ಹಾಕಿದ್ದಾರೆ, ಮಾರಿದ್ದಾರೆ, ತಿರಸ್ಕಾರ ಮಾಡಿದ್ದಾರೆ. ಹಲ್ಲೆಲೂಯ. ಸ್ವಂತದವರೇ. ಒಂದು ಗಾದೆ ಇದೆ ಹಿಂದಿಯಲ್ಲಿ, ಗಾದೆ ಇದೆ, ದುಶ್ಮನ್ ಕಹಾ ಹೈ ಬಗಲ್ ಮೇ ಹೈ ಅಂತ.
ಹಂಗಂದ್ರೆ ಅರ್ಥ ಏನು ಗೊತ್ತಾ? ನನಗೂ ಬರಲ್ಲ ಹಿಂದಿ. ದುಶ್ಮನ್ ಎಲ್ಲಿದ್ದಾನೆ, ಶತ್ರು ಎಲ್ಲಿದ್ದಾನಂದ್ರೆ ಮಗ್ಲಗೆ ಇದ್ದಾನೆ ಅಂತ. ಯೋಸೇಫನಿಗೆ ಶತ್ರುಗಳು ಎಲ್ಲಿದ್ದಾರೆ? ಮಗ್ಲಗೆ ಇದ್ದಾರೆ. ಈ ದೂರ ಇರೋ ಶತ್ರುಗಳು ವರ್ಷಕ್ಕೊಂದ್ಸಾರಿ ಯುದ್ಧಕ್ಕೆ ಬರ್ತಾರೆ. ಮಗ್ಲಾಗಿರೋ ಶತ್ರುಗಳು, ಮಗ್ಲಾಗಿರೋ ಹೆಂಡತಿ ದಿನ ಜಗಳ ಬರ್ತಾಳೆ, ಮಗ್ಲಾಗಿರೋ ಗಂಡ ದಿನ ಜಗಳ ಮಾಡ್ತಾನೆ. ದೂರದವರಿಂದ ಜಗಳ ಜಾಸ್ತಿ ಬರಲ್ಲ. ನಾನೊಂದು ಮಾತು ಹೇಳ್ತೀನಿ, ಹಲ್ಲೆಲೂಯಾ. ಶತ್ರುಗಳು ದೂರದಲ್ಲೇ ಇರಲಿ, ಹತ್ರದಾಗೆ ಇರಲಿ, ದೂರದಲ್ಲೇ ಇರಲಿ, ಹತ್ರದಾಗಿರ್ಲಿ, ದೇವರು ನಿನ್ನನ್ನು 100ಕ್ಕೆ 100 ಆಶೀರ್ವಾದ ಮಾಡೋದು ಗ್ಯಾರಂಟಿ. ದಾವೀದನನ್ನ ಸ್ವಂತ ಮನೆಯವರು ತಿರಸ್ಕಾರ ಮಾಡಿದ್ದಾರೆ. ನೀನು ಓದು ಬೇಡ, ನಿನಗೆ ಓದತ್ತಲ್ಲ, ನಿನಗೆ ನೀನೇನು ದೊಡ್ಡ ಆಫೀಸರ್ ಆಗೋದು ಬೇಡ, ನೀನೇನು ದೊಡ್ಡ ಅಧಿಕಾರಿ ಆಗೋದು ಬೇಡ, ಕುರಿ ಮೇಯ್ಸಕ್ಕೆ ಹೋಗು, ಕುರಿ ಮೇಯ್ಸಕ್ಕೆ ಹೋಗು. ದುಶ್ಮನ್ ಕಹಾ ಹಾಯ್. ಈ ಹಿಂದ್ಯಾಗ ಮನೇನ ಏನಂತಾರೆ? ಹಿಂದ್ಯಾಗ ಮನೇನ ಏನಂತಾರೆ? ಗರ್. ಅಬ್ಬಾ ನೋಡ್ರಿ ರೇ, ಇಲ್ಲೆಲ್ಲ ಇಂಗ್ಲೀಷ್ ಕಲ್ತವ್ರು, ಹಿಂದಿ ಕಲ್ತವ್ರು, ಮಲಯಾಳ ಕಲ್ತವ್ರು, ಈ ಫಸ್ಟ್ ಲೈನ್ ಕುಂತವ್ರು ಭಾಳ ಅಭಿಷೇಕ, ಈ ಪಾಸ್ಟ್ದ ಅರ್ಧ ಅಭಿಷೇಕ ಹೊಂದ್ಕೊಂಡಿರ್ತಾರೆ ಇವರು. ಅದಕ್ಕೆ ನಿಮ್ಮನ್ನು ಇಲ್ಲಿ ಮುಂದೆ ಕುಂದ್ರಸೋದು, ಏನು ಅದಕ್ಕೆ ಕುಂದ್ರಸೋದು ನಿಮ್ಮನ್ನು. ಆಮೇಲೆ ಗರ್ ಗರ್. ದುಶ್ಮನ್ ಕಹಾ ಹಾಯ್, ಅಮಾರ ಗರ್ಮೇ. ಗಂಡಗೇನಂತಾರ? ಮರಾಜ್. ಅಮಾರ ಮರಾಜ್, ಅಮಾರ ದುಶ್ಮನ್ ಹಾಯ್. ಹೆಂಡ್ತಿಗೇನಂತಾರ ನಾಗರತ್ನಮ್ಮ? ಹೆಂಡ್ತಿಗೇನಂತಾರ? ಪತ್ನಿ. ಅಮಾರ ಪತ್ನಿ, ಅಮಾರ ದುಶ್ಮನ್ ಹಾಯ್. ಡೈಲಿ ಬಹು 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 ಬಹು. ಏಕ ದಿನ ಸಮಾಧಾನ ನೈ, ಶಾಂತಿ ನೈ, ನೆಮ್ಮದಿ ನೈ, ಬರೀ ಬಹು ಬಹು. ದುಶ್ಮನ್ ಕಹಾ ಹಾಯ್, ಅಮಾರ ಘರ್ ಮೇ ಹೈ. ಓಕೆ. ದಾವೀದನಿಗೆ ಮನೇಲೆ ಶತ್ರುಗಳಿದ್ದಾರೆ, ಮನೇಲೆ ಶತ್ರುಗಳಿದ್ದಾರೆ. ಒಂದು ಮಾತು ಹೇಳ, ಹಲ್ಲೆಲೂಯಾ. ಮನೆಯವರು ತಿರಸ್ಕಾರ ಮಾಡಿದ್ದಾರೆ. ಕುರಿ ಮೇಯ್ಸಕ್ಕೆ ಹೋಗು, ಕುರಿ ಮೇಯ್ಸಕ್ಕೆ ಹೋಗು, ಕುರಿ ಮೇಯ್ಸಕ್ಕೆ ಹೋಗು. ಹಲ್ಲೆಲೂಯಾ. ತಿರಸ್ಕಾರ ಮಾಡಿದ್ದಾರೆ. ಆದರೆ ನಾನು ನೀನು ಆರಾಧನೆ ಮಾಡುವ ದೇವರು, ನಾನು ನೀನು ಆರಾಧನೆ ಮಾಡುವ ದೇವರು ತಿರಸ್ಕರಿಸಲ್ಪಟ್ಟಂತ ದಾವೀದನನ್ನ ಇಸ್ರಾಯೇಲ್ ದೇಶಕ್ಕೆ ರಾಜಾಗಿ ಮಾಡಿದಾನೆ. ಜನ ಅಂತಾರೆ ಏನ್ ಗೊತ್ತಾ? ನಿನ್ ಕಷ್ಟ ನೋಡಿ, ನೀನ್ ಕೂಲಿ ಕೆಲ್ಸಕನ ಹೋಗೋ, ಹೋಟ್ಲ್ ಕೆಲ್ಸಕನ ಹೋಗೋ, ಕಸ ಆರ್ಸಕನ ಹೋಗೋ, ಗಾರ್ಮೆಂಟ್ ಕೆಲ್ಸಕನ ಹೋಗೋ, ಗಾರೆ ಕೆಲ್ಸಕನ ಹೋಗೋ. ಆಮೇನ್. ಹಾಲು ಬೆಳಿಗ್ಗೆ ಮಾರ್ನಿಂಗ್ ಎದ್ಕೊಳ್ಳಿ, ಈ ಸಿಟಿಯಲ್ಲಿ ಹಾಲು ಪಾಕೆಟ್ ಕೊಡ್ತಾರೆ ಮನೆ ಮನೆಗೆ ಹೋಗಿ. ಆ ಹಾಲು ಪಾಕೆಟ್ ಕೊಡಕನ ಹೋಗು, ನ್ಯೂಸ್ ಪೇಪರ್ ಹಾಕಕನ ಹೋಗು. ಒಂದು ಮಾತು ಹೇಳ, ಖಂಡಿತವಾಗಿ ಅದೆಲ್ಲ ಮಾಡೋರು ಕಡಿಮೆ ಅಲ್ಲ, ಅದನ್ನೆಲ್ಲ ಮಾಡೋರು ಕಡಿಮೆ ಅಲ್ಲ. ದೇವ್ರು ನಮಗೆ ಅದು ಮಾಡಕ್ಕೆ ಬಂದ್ರೆ ಅದನ್ನು ಮಾಡೋಣ. ಆದರೆ ಕೆಲವು ಜನ ನಿಮಗೆ ಎಲ್ಪ್ ಮಾಡೋ ನ್ಯಾವದಲ್ಲಿ ಅಂದರೆ ಈ ರೀತಿ ಹೇಳಿದ್ರೆ ಅವ್ರಿಗೆ ನೋವಾಗತ್ತಂತ ಹಂಗೆ ಬಂದು ಐಡಿಯಾ ಕೊಡ್ತಾರೆ. ಪೇಪರನ್ನು ಮಾರು, ಕಸನ ಆರಿಸೋ, ಕೂಲಿಯನ್ನು ಮಾಡು, ಗಾರೆ ಕೆಲಸಕ್ಕನ ಹೋಗು, ಗಾರ್ಮೆಂಟ್ಗೆ ಹೋಗು, ಏನೋ ಹೇಳ್ತಿರ್ತಾರೆ. ಅವಾಗ ನೀನು ಬಾಧೆ ಪಡಬೇಡ, ನಾನು ಹೆಂಗೆ ಚುಚ್ಚಿ ಬಾಧೆ ಪಡಬೇಡ. ನೀನು ದೇವರ ಅಭಿಷೇಕ ಮಾಡಿದ ಮಗಳು, ನೀನು ದೇವರ ಅಭಿಷೇಕ ಮಾಡಿದ ಮಗ, ಆತನು ದೇವರ ಅಭಿಷೇಕಿಸಿದ ಮಗನ. ನೀನು ಏನಾಗಬೇಕು ಅಂತ ಆಲ್ರೆಡಿ ದೇವ್ರ ತೀರ್ಮಾನ ಮಾಡ್ಯಾನ, ಪ್ಲಾನ್ ಮಾಡ್ಯಾನ. ಆ ಹೊಟ್ಟೆ ಕಿಚ್ಚಪಟ್ಟವರು ಏನಂತಾರೋ ಅನ್ಕೊಳ್ತಾರೋ ಪ್ಲಾನ್ ಮಾಡ್ತಾರೋ ಅದು ನಡೆಯಲ್ಲ, ಅದು ನಡೆಯಲ್ಲ, ಅದು ಜರುಗದು. ದೇವರು ನಿಮ್ಮ ಬಗ್ಗೆ ಏನ್ ಪ್ಲಾನ್ ಮಾಡ್ಯಾನ ಅದೇ ನೀವಾಗಿ ಬೆಳೀತಾ ಇದ್ದೀರಿ. ಇನ್ನು ಮತ್ತೆ ಹೇಳ್ತೀನಿ, ನನ್ನ ಜೊತೆ ವಿಜಯವಾಡದಿಂದ ಚಾರ್ಲೆಸ್ ಪಿ ಜಾಕೋ ಪಾಸ್ಟರ್ ವಾಕ್ಯ ಹೇಳಿದ್ದಾರೆ. ಈಗ 2 ದಿನ ಅವರು ಹೇಳಿ ಬಂದಿವಲ್ಲ, ಅವ್ರ ಸಾಕ್ಷಿ ನಾನು ಕೇಳಿಸ್ಕೊಂಡಿನಿ, ಅವ್ರ ಸಾಕ್ಷಿ ನಾನು ಕೇಳಿಸ್ಕೊಂಡಿನಿ. ಅವ್ರು ಸ್ಕೂಲಿಗೆ ಹೋಗ್ಬೇಕಾದ್ರೆ, ಸ್ಕೂಲಿಗೆ ಹೋಗ್ತಾರೆ, ಡೈಲಿ ಸ್ಕೂಲ್ಗೆ ಹೋಗ್ತಾರಲ್ವಾ,
ಎಲ್ಲ ಹುಡುಗರದು, ಎಲ್ಲ ಸ್ಟೂಡೆಂಟ್ಸ್ದು 100ಕ್ಕೆ 90, 100ಕ್ಕೆ 95, 100ಕ್ಕೆ 97, 100ಕ್ಕೆ 98, 100ಕ್ಕೆ 100 ಬಂದರೆ ಇವ್ರದ್ದು ಮಾರ್ಕ್ಸು 100ಕ್ಕೆ 3, 100ಕ್ಕೆ 4, 100ಕ್ಕೆ 6, 100ಕ್ಕೆ 7. ಅವ್ರು ಅಂತಾರೆ 1ನೇ ತರಗತಿಯಿಂದ ಡಿಗ್ರಿವರೆಗೂ ಒಂದು ಸಾರಿ ಕೂಡ 30 ದಾಟೇ ಇಲ್ಲಂತೆ. ಎಷ್ಟು? 30 ಮಾರ್ಕ್ಸ್ ಒಂದು ಸಾರಿ ಒಂದು ಸಬ್ಜೆಕ್ಟ್ನಾಗ ಬಂದಿಲ್ಲ. ಇನ್ನು ಹೇಳ್ಗೊತ್ತರ, ಅವ್ರು ಟೀಚರ್ ಕೇಳ್ತಾರಂತೆ, ಮೇಷ್ಟ್ರು ಹೇಳ್ತಾರಂತೆ, ಚಾರ್ಲಿ ನಿನ್ನ ಮಾರ್ಕ್ಸ್ ಎಷ್ಟು ಬಂದವೇಳು? ಇದು ಗೊತ್ತಂತೆ, ಗೊತ್ತು ಬಿಡ್ರಿ ಸರ್ ನನಗೆ ನನ್ನ ಮಾರ್ಕ್ಸ್ ಎಷ್ಟು ಬಂದವು ಅಂತ. 2-0 ಬಂದದ್ದೇ ಜಾಸ್ತಿ ಅಂತೆ. 2-0 ಸಾರ್ ಅಂದರೆ ಎಷ್ಟು ಕರೆಕ್ಟ್ ಹೇಳ್ತೀಯಲ್ಲ ಚಾರ್ಲಿ ಈತಂತನಂತೆ. ಓದಿದವು ನನಗೆ ಗೊತ್ತಿಲ್ಲ ಮೇಷ್ಟ್ರೆ, ಓದ್ದವು ನನಗೆ ಗೊತ್ತಿಲ್ಲ ಮೇಷ್ಟ್ರೆ, ಬರ್ದವು ನನಗೆ ಗೊತ್ತಿಲ್ಲ ಮೇಷ್ಟ್ರೆ, 2-0 ಗ್ಯಾರಂಟಿ ಹಾಕಿರ್ತೀರಿ ಮೇಷ್ಟ್ರೆ ಅಂತಾರಂತೆ. ಅವರಮ್ಮ ದಿನಾ ಅಳ್ತಾರಂತೆ, ಲೇ ಓದ ಕೆಲಸ ತಕ್ಕೊಳ. ನೋಡ ನಮ್ಮ ರಿಲೇಷನ್ನಾಗ ಅವ್ರು ಇಂಗ್ಲೆಂಡಿಗೆ ಹೋಗ್ಯಾರ, ನಮ್ಮ ರಿಲೇಷನ್ನಾಗ ಇವ್ರು ಡಾಕ್ಟರ್ ಆಗ್ಯಾರ, ಇವ್ರು ಇಂಜಿನಿಯರ್ ಆಗ್ಯಾರ, ಇವ್ರು ಅಮೇರಿಕ ಹೋಗ್ಯಾರ, ಇವರು ದುಬೈಗೆ ಹೋಗ್ಯಾರ. ನೀನೇನಾ 1 ಮಾರ್ಕ್ಸ್ ತಂದಿಯಲ್ಲ, ದಿನ ಅಳ್ತಾರಂತ ಅವ್ರಮ್ಮ. ಅದಕ್ಕೆ ಆ ಪಾಸ್ಟರ್ ಅಂತಾರೆ ಹೆಣ್ಮಕ್ಳಿಗೆ, ಅಮ್ಮ ದಿನಾ ಅಳಬೇಡ್ರಿ ಹೆಣ್ಮಕ್ಳು, ಯಾಕಂದ್ರೆ ದಿನ ಹತ್ರೆ ದಿನ ಆಳ್ತಾಳೆ ಅನ್ಕೊಂಡು ಆತ ಹತ್ರ ಅವ್ರ ತಾಯಿ ಹತ್ರ ಈತ ನಗುತ್ತಿದ್ದಂತೆ ಏನದ. ಅದಕ್ಕೆ ಆ ಸೇವ್ ಕೇಳ್ತಾರೆ ಹೆಣ್ಮಕ್ಳು ಜಾಸ್ತಿ ಅಳ್ರಿ, ತಿಂಗಳಿಗೊಂದ್ಸಾರಿ ಅಳ್ರಿ, 3 ತಿಂಗಳಿಗೊಂದ್ಸಾರಿ ಅಳ್ರಿ, ವರ್ಷಕ್ಕೊಂದ್ಸಾರಿ ಅಳ್ರಿ. ಆವಾಗ ಅದು ಮಕ್ಕಳಿಗೆ ಟಚ್ ಆಗುತ್ತೆ, ಅದು ಗಂಡಗೆ ಟಚ್ ಆಗುತ್ತೆ. ದಿನ ಹತ್ರ ಇದ್ರದ್ದು ಇದ್ದದ್ದೇ, ಈ ಹೆಂಡ್ತಿದು ಇದ್ದದ್ದೇ, ಈ ತಾಯಿದು ಇದ್ದದ್ದೇ ಅನ್ಕಂತಾರೆ. ಅದಕ್ಕೋಸ್ಕರ ಎಷ್ಟು ದಿನಕ್ಕೊಂದ್ಸರಿ ಹೇಳ್ಬೇಕು ನೀವು? ನೀವು ದಿನ ಹತ್ರ ನಿಮ್ಮ ಮಕ್ಕಳು ನಿಮ್ಮ ನೋಡಿ ನಗುತ್ತಾರೆ. ಓದಿಲ್ಲ, ಚೆನ್ನಾಗಿ ಹೇಳ್ರಿ. ಇವತ್ತು ಒಂದಿನ ಟಿವಿಯಲ್ಲಿ ಅವ್ರು ಬೆಳೆದ್ರು, ಚಾರ್ಲಿ ಏನಾಗ್ಯಾನ ಬಿಡು ಅನ್ಕೊಂಡಾರ. ಒಂದಿನ ಅವ್ರ ಟೀಚರ್ ಟಿವಿ ಆನ್ ಮಾಡ್ಯಾರಂತೆ. ಟಿವಿ ಇವ್ರ ವಾಕ್ಯ ಬಂದತ್ತು. ಕೆಳಗೆ ಫೋನ್ ನಂಬರ್ ಕೊಟ್ಟಾರ. ಆ ಟೀಚರ್ ಹೇಳ್ತಾರಂತೆ ಗಂಡನಿಗೆ, ಇವ್ ನಮ್ಮ ಚಾರ್ಲಿ ಆಗ್ಯಾನಲ್ಲ. ಅಲ್ಲಿ ಕೆಳಗೆ ನಂಬರ್ ತಕೊಂಡು, ಏನ್ ಚಾರ್ಲಿ, ಅಮ್ಮಮ್ಮ ನಮ್ಮ ಸ್ಕೂಲ್ ಬಿಡೋವರೆಗೂ 30 ಮಾರ್ಕ್ಸ್ ತಗೊಂಡಿಲ್ಲ, ಇವತ್ತೇನು ಅಷ್ಟು 1000 ಜನಕ್ಕೆ ವಾಕ್ಯ ಹೇಳ್ತೀಯ, ಎಷ್ಟು ಬುದ್ಧಿ ಬಂದತ್ತು ಅಂತಾರಂತೆ. ನಾನೊಂದು ಮಾತು ಹೇಳ, ಬಂಧುಗಳು ಆತನನ್ನು ತಿರಸ್ಕಾರ ಮಾಡಿದ್ದಾರೆ, ಸ್ವಂತದವರು ಆತನನ್ನು ತಿರಸ್ಕಾರ ಮಾಡಿದ್ದಾರೆ, ಹತ್ತಿರದವರು ತಿರಸ್ಕಾರ ಮಾಡಿದ್ದಾರೆ, ಟೀಚರ್ಸ್ ತಿರಸ್ಕಾರ ಮಾಡಿದ್ದಾರೆ. ಇವತ್ತು ಆ ಸೇವಕನ ದೇವರ 50,000 ವಿಶ್ವಾಸಿಗಳ ಮೇಲೆ ಪಾಸ್ಟರ್ ಆಗಿ ನಿಲ್ಲಿಸಿದಾನೆ. ನೀವು ತಿರಸ್ಕರಿಸಲ್ಪಡ್ತಾ ಇದ್ದೀರಂದ್ರೆ ನಿನ್ನ ಗುಂಡಿಗೆ ಅನ್ಕೋಬೇಕು, ನಾನು ಆಶೀರ್ವಾದ ಹೊಂದಲಿಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಯ್ತು. ನೀನು ತಿರಸ್ಕರಿಸಲ್ಪಡ್ತಾ ಇದೆಯಾ ಅಂದರೆ ನಿನ್ನ ಗುಂಡಿಗೆ ಅನ್ಕೋಬೇಕು, ನನಗೆ ಒಳ್ಳೆ ದಿನಗಳು ಅತಿ ಬೇಗನೆ ಬರ್ತಾ ಇದೆ. ನೀನು ಎಷ್ಟು ಹೆಚ್ಚಾಗಿ ತಿರಸ್ಕರಿಸಲ್ಪಡ್ತೀಯೋ ನೀನು ಅನ್ಕೋಬೇಕು, ಅಷ್ಟು ಹೆಚ್ಚಾಗಿ ನಾನು ಆಶೀರ್ವದಿಸಲ್ಪಡ್ತಾ ಇದ್ದೇನೆ. ಎಷ್ಟು ನಂಬ್ತೀರಾ? ತಿರಸ್ಕರಿಸಲ್ಪಟ್ಟವರೇ ಆಶೀರ್ವದಿಸಲ್ಪಡ್ತಾರೆ.